ಮಾಡಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಸಹ ಪ್ರಸಾರವಾಗಿತ್ತು. ಬಳಿಕ ಈ ಪ್ರಕರಣದಲ್ಲಿ 2 FIR ದಾಖಲಿಸಿ ತಪ್ಪೊಪ್ಪಿಗೆ ಬರೆಸಿಕೊಂಡಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅರಣ್ಯ ಇಲಾಖೆ ಮೃದು ಧೋರಣೆ ತೋರಿಸ್ತಾ ಇರೋದು ನೋಡಿದ್ರೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇವೆ. ಕಾಯ್ದಿಟ್ಟ ಅರಣ್ಯದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ ಪ್ರಕರಣ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಯತ್ನ. ಇದು ಧಾರವಾಡ ತಾಲೂಕಿನ ಹಳ್ಳಿಗೆರೆ ಗ್ರಾಮದ ಬಳಿಯ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ ಮಾಡಿರೋ ದೃಶ್ಯ. ಈ ಬಗ್ಗೆ ಕಳೆದ ವಾರವಷ್ಟೇ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ವಿರುದ್ಧ ಹೋರಾಟ ಆರಂಭಿಸಿದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ ಮತ್ತಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ದೇ ಈ ರಸ್ತೆ ಆಗಿದೆ. ಈಗ ತಮ್ಮನ್ನ ಮಾತ್ರವಲ್ಲ, ಇದರ ಹಿಂದೆ ಇರೋ ಪ್ರಭಾವಿಗಳನ್ನ ಬಚಾವ್ ಮಾಡಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 22 ಅರಣ್ಯ ಇಲಾಖೆಗೆ ಸೇರಿದ್ದು, ಇದಕ್ಕೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 23 ಮತ್ತು 24 ನವೀನ್ ಸಿಂಗ್ ಠಾಕೂರ್ ಅನ್ನೋರದ್ದು. ಈಗ ಇದೇ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಓಡಾಡಿರೋ ವಾಹನಗಳ ಫೋಟೋ ಸಮೇತ ಕೊರವರ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಠಾಕೂರ ವಿರುದ್ಧ ಯಾವುದೇ ಕಠಿಣ ಕ್ರಮ ಆಗಿಲ್ಲ. ಕೇವಲ ತಪ್ಪೊಪ್ಪಿಗೆ ಮಾತ್ರ ಬರೆಸಿಕೊಂಡಿದ್ದಾರೆ. ಹೀಗಾಗಿ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಅನ್ನೋ ಎಚ್ಚರಿಕೆಯನ್ನ ಬಸವರಾಜ್ ಕೊರವರ ನೀಡಿದ್ದಾರೆ. 3 ರಿಂದ 4 ದಿನಗಳ ಒಳಗಾಗಿ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಒಂದು ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದರೆ ನಾವು ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಹಾಕ್ತೀವಿ. ಇವರೆಲ್ಲರನ್ನ ಆರೋಪಿ ಮಾಡಿ ಈ ಒಂದು ಹೋರಾಟವನ್ನು ನಾವು ಹಂಗೆ ಬಿಡೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮನೆ ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತೋರಿಸುವಂತ ಕೆಲಸ ಮಾಡ್ತೀವಿ. ಅಕ್ರಮಕ್ಕೆ ಸಾಥ್ ನೀಡಿರೋ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳೇ ಇದೀಗ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಾರೆ. ಹೀಗಾಗಿ ನ್ಯಾಯ ಸಿಗೋ ಸಾಧ್ಯತೆಯೇ ಇಲ್ಲ ಅನ್ನೋದು ಕೊರವರ ವಾದ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳನ್ನೇ ದಾಖಲೆ ಕೇಳಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಂದ ದಾಖಲೆ ಪಡೆಯದಂತೆ ಲಾಡ್ ಕೈಕಟ್ಟಿ ಹಾಕಲಾಗಿದೆಯೇ ಅನ್ನೋ ಅನುಮಾನ ಮೂಡುತ್ತಿದೆ. ಈ ರೋಡ್ ಸೈಡ್ ಕರೆದಿರ್ತಕ್ಕಂಥದ್ದು 9 ರಿಂದ 10 ಅಂತ ಇರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಪ್ಲೀಸ್ ಐ ವಾಂಟ್ ಟು ಬಿ ಕರೆಕ್ಟೆಡ್ ಆಲ್ಸೋ. ಅಲ್ಲಿ ಇರಲಿ, ಅದೆಷ್ಟಿದೆ ನನಗೆ ಮಾಹಿತಿ ಕೊಡಿ ನೀವು. ಯಾಕಂದ್ರೆ ನಮ್ಮ ಇಲಾಖೆಯವರು ಒಂದು ಹೇಳೋದಾಗಬಾರ್ದು. ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿ ಕೊಡಿ, ನಿಮ್ಮ ಹತ್ರ ದಾಖಲಾತಿ ಇದ್ರೆ ಕೊಡಿ, ವೆರಿಫೈ ಮಾಡ್ಸೋಣ. ಈಗ ಅಕ್ರಮವಾಗಿ ಅವ್ರು ಮಾಡಿರ್ತಕ್ಕಂಥ ಸೀಸ್ ಮಾಡಿದ್ದೀವಿ. ಸಿ ಇಫ್ ಸಂಬಡಿ ವಾಂಟ್ಸ್ ಟು ಡು ಇಲೀಗಲ್, ಪ್ರಿವೆನ್ಷನ್ ಮೆಥಡ್ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಬಟ್ ನೀವು ಹೇಳಿರ್ತಕ್ಕಂಥದ್ದು ಒಂದು ಕರೆಕ್ಟ್ ಇದೆ. ಮಾಧ್ಯಮದ ಬರೋಕ್ಕಿಂತ ಮುಂಚೆ ಆಫೀಸರ್ಸ್ಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿ ಅದ್ರ ಬಗ್ಗೆ ಖಂಡಿತವಾಗಿ ಮಿನಿಸ್ಟ್ರಿಗೆ ಹೇಳ್ತೀನಿ, ಸರ್ಕಾರಕ್ಕೂ ಗಮನಕ್ಕೆ ತರ್ತೀವಿ. ವಿಲ್ ಸಿ ಟು ದಟ್ ಅಪ್ರಾಪ್ರಿಯೇಟ್ ಆಕ್ಷನ್ ವಿಲ್ ಬಿ ಟೇಕನ್ ಆನ್ ದ ಕನ್ಸರ್ನ್ ಆಫೀಸರ್. ಇನ್ನು ಇಷ್ಟೆಲ್ಲ ಮರಗಳನ್ನ ಯಾವುದೇ ಅನುಮತಿ ಇಲ್ಲದೆ ಕತ್ತರಿಸಲಾಗಿದೆ. ಆದ್ರೆ ಅರಣ್ಯ ಇಲಾಖೆ ಈ ಪ್ರಕರಣದಲ್ಲಿ ಅದ್ಯಾಕೋ ಮೌನ ವಹಿಸಿದ್ದು ನೋಡಿದ್ರೆ ಇದನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕ್ತಾರಾ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಟಿವಿ ಕಮ್ಮರ್, ರಿಪಬ್ಲಿಕ್. ಮರಗಳ ಮಾರಣ ಹೋಮ ಮಾಡಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಸಹ ಪ್ರಸಾರವಾಗಿತ್ತು. ಬಳಿಕ ಈ ಪ್ರಕರಣದಲ್ಲಿ 2 FIR ದಾಖಲಿಸಿ ತಪ್ಪೊಪ್ಪಿಗೆ ಬರೆಸಿಕೊಂಡಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅರಣ್ಯ ಇಲಾಖೆ ಮೃದು ಧೋರಣೆ ತೋರಿಸ್ತಾ ಇರೋದು ನೋಡಿದ್ರೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇವೆ. ಕಾಯ್ದಿಟ್ಟ ಅರಣ್ಯದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ ಪ್ರಕರಣ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಯತ್ನ. ಇದು ಧಾರವಾಡ ತಾಲೂಕಿನ ಹಳ್ಳಿಗೆರೆ ಗ್ರಾಮದ ಬಳಿಯ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ ಮಾಡಿರೋ ದೃಶ್ಯ. ಈ ಬಗ್ಗೆ ಕಳೆದ ವಾರವಷ್ಟೇ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ವಿರುದ್ಧ ಹೋರಾಟ ಆರಂಭಿಸಿದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ ಮತ್ತಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ದೇ ಈ ರಸ್ತೆ ಆಗಿದೆ. ಈಗ ತಮ್ಮನ್ನ ಮಾತ್ರವಲ್ಲ, ಇದರ ಹಿಂದೆ ಇರೋ ಪ್ರಭಾವಿಗಳನ್ನ ಬಚಾವ್ ಮಾಡಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ.
ಸರ್ವೆ ನಂಬರ್ 22 ಅರಣ್ಯ ಇಲಾಖೆಗೆ ಸೇರಿದ್ದು, ಇದಕ್ಕೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 23 ಮತ್ತು 24 ನವೀನ್ ಸಿಂಗ್ ಠಾಕೂರ್ ಅನ್ನೋರದ್ದು. ಈಗ ಇದೇ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಓಡಾಡಿರೋ ವಾಹನಗಳ ಫೋಟೋ ಸಮೇತ ಕೊರವರ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಠಾಕೂರ ವಿರುದ್ಧ ಯಾವುದೇ ಕಠಿಣ ಕ್ರಮ ಆಗಿಲ್ಲ, ಕೇವಲ ತಪ್ಪೊಪ್ಪಿಗೆ ಮಾತ್ರ ಬರೆಸಿಕೊಂಡಿದ್ದಾರೆ. ಹೀಗಾಗಿ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಅನ್ನೋ ಎಚ್ಚರಿಕೆಯನ್ನ ಬಸವರಾಜ್ ಕೊರವರ ನೀಡಿದ್ದಾರೆ. 3 ರಿಂದ 4 ದಿನಗಳ ಒಳಗಾಗಿ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದರೆ ನಾವು ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಹಾಕ್ತೀವಿ, ಇವರೆಲ್ಲರನ್ನ ಆರೋಪಿ ಮಾಡಿ. ಈ ಒಂದು ಹೋರಾಟವನ್ನು ನಾವು ಹಂಗೆ ಬಿಡೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನು ತಪ್ಪುಗಳನ್ನು ಮಾಡ್ತಿದ್ದಾರೆ ಅದನ್ನು ತೋರಿಸುವಂತ ಕೆಲಸ ಮಾಡ್ತೀವಿ. ಅಕ್ರಮಕ್ಕೆ ಸಾಥ್ ನೀಡಿರೋ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳೇ ಇದೀಗ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಾರೆ. ಹೀಗಾಗಿ ನ್ಯಾಯ ಸಿಗೋ ಸಾಧ್ಯತೆಯೇ ಇಲ್ಲ ಅನ್ನೋದು ಕೊರವರ ವಾದ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳನ್ನೇ ದಾಖಲೆ ಕೇಳಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಂದ ದಾಖಲೆ ಪಡೆಯದಂತೆ ಲಾಡ್ ಕೈಕಟ್ಟಿ ಹಾಕಲಾಗಿದೆಯೇ ಅನ್ನೋ ಅನುಮಾನ ಮೂಡುತ್ತಿದೆ. ಈ ರೋಡ್ ಸೈಡ್ ಕರೆದಿರ್ತಕ್ಕಂಥದ್ದು 9 ರಿಂದ 10 ಅಂತ ಇರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಪ್ಲೀಸ್ ಐ ವಾಂಟ್ ಟು ಬಿ ಕರೆಕ್ಟೆಡ್ ಆಲ್ಸೋ. ಅಲ್ಲ ಇರಲಿ, ಅದೆಷ್ಟಿದೆ ನನಗೆ ಮಾಹಿತಿ ಕೊಡಿ ನೀವು. ಯಾಕಂದ್ರೆ ನಮ್ಮ ಇಲಾಖೆಯವರು ಒಂದು ಹೇಳೋದಾಗಬಾರ್ದು, ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿ ಕೊಡಿ, ನಿಮ್ಮ ಹತ್ರ ದಾಖಲಾತಿ ಇದ್ರೆ ಕೊಡಿ, ವೆರಿಫೈ ಮಾಡ್ಸೋಣ. ಈಗ ಅಕ್ರಮವಾಗಿ ಅವ್ರು ಮಾಡಿರ್ತಕ್ಕಂಥ ಸೀಸ್ ಮಾಡಿದ್ದೀವಿ. ಸಿ ಇಫ್ ಸಂಬಡಿ ವಾಂಟ್ಸ್ ಟು ಡು ಇಲೀಗಲ್, ಪ್ರಿವೆನ್ಷನ್ ಮೆಥಡ್ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಬಟ್ ನೀವು ಹೇಳಿರ್ತಕ್ಕಂಥದ್ದು ಒಂದು ಕರೆಕ್ಟ್ ಇದೆ, ಮಾಧ್ಯಮದ ಬರೋಕ್ಕಿಂತ ಮುಂಚೆ ಆಫೀಸರ್ಸ್ಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿ ಅದ್ರ ಬಗ್ಗೆ ಖಂಡಿತವಾಗಿ ಮಿನಿಸ್ಟ್ರಿಗೆ ಹೇಳ್ತೀನಿ, ಸರ್ಕಾರಕ್ಕೂ ಗಮನಕ್ಕೆ ತರ್ತೀವಿ. ವಿಲ್ ಸಿ ಟು ದಟ್ ಅಪ್ರಾಪ್ರಿಯೇಟ್ ಆಕ್ಷನ್ ವಿಲ್ ಬಿ ಟೇಕನ್ ಆನ್ ದ ಕನ್ಸರ್ನ್ ಆಫೀಸರ್. ಇನ್ನು ಇಷ್ಟೆಲ್ಲ ಮರಗಳನ್ನ ಯಾವುದೇ ಅನುಮತಿ ಇಲ್ಲದೆ ಕತ್ತರಿಸಲಾಗಿದೆ. ಆದರೆ ಅರಣ್ಯ ಇಲಾಖೆ ಈ ಪ್ರಕರಣದಲ್ಲಿ ಅದ್ಯಾಕೋ ಮೌನ ವಹಿಸಿದ್ದು ನೋಡಿದ್ರೆ ಇದನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕ್ತಾರಾ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಟಿವಿ ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮರಗಳ ಮಾರಣ ಹೋಮ ಮಾಡಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಸಹ ಪ್ರಸಾರವಾಗಿತ್ತು. ಬಳಿಕ ಈ ಪ್ರಕರಣದಲ್ಲಿ 2 FIR ದಾಖಲಿಸಿ ತಪ್ಪೊಪ್ಪಿಗೆ ಬರೆಸಿಕೊಂಡಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅರಣ್ಯ ಇಲಾಖೆ ಮೃದು ಧೋರಣೆ ತೋರಿಸ್ತಾ ಇರೋದು ನೋಡಿದ್ರೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇವೆ. ಕಾಯ್ದಿಟ್ಟ ಅರಣ್ಯದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ ಪ್ರಕರಣ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಯತ್ನ. ಇದು ಧಾರವಾಡ ತಾಲೂಕಿನ ಹಳ್ಳಿಗೆರೆ ಗ್ರಾಮದ ಬಳಿಯ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ ಮಾಡಿರೋ ದೃಶ್ಯ. ಈ ಬಗ್ಗೆ ಕಳೆದ ವಾರವಷ್ಟೇ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ವಿರುದ್ಧ ಹೋರಾಟ ಆರಂಭಿಸಿದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ದೇ ಈ ರಸ್ತೆ ಆಗಿದೆ. ಈಗ ತಮ್ಮನ್ನ ಮಾತ್ರವಲ್ಲ, ಇದರ ಹಿಂದೆ ಇರೋ ಪ್ರಭಾವಿಗಳನ್ನ ಬಚಾವ್ ಮಾಡಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 22 ಅರಣ್ಯ ಇಲಾಖೆಗೆ ಸೇರಿದ್ದು, ಇದಕ್ಕೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 23 ಮತ್ತು 24 ನವೀನ್ ಸಿಂಗ್ ಠಾಕೂರ್ ಅನ್ನೋರದ್ದು. ಈಗ ಇದೇ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಓಡಾಡಿರೋ ವಾಹನಗಳ ಫೋಟೋ ಸಮೇತ ಕೊರವರ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಠಾಕೂರ ವಿರುದ್ಧ ಯಾವುದೇ ಕಠಿಣ ಕ್ರಮ ಆಗಿಲ್ಲ, ಕೇವಲ ತಪ್ಪೊಪ್ಪಿಗೆ ಮಾತ್ರ ಬರೆಸಿಕೊಂಡಿದ್ದಾರೆ. ಹೀಗಾಗಿ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಅನ್ನೋ ಎಚ್ಚರಿಕೆಯನ್ನ ಬಸವರಾಜ್ ಕೊರವರ ನೀಡಿದ್ದಾರೆ. 3 ರಿಂದ 4 ದಿನಗಳ ಒಳಗಾಗಿ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದರೆ ನಾವು ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಹಾಕ್ತೀವಿ, ಇವರೆಲ್ಲರನ್ನ ಆರೋಪಿ ಮಾಡಿ. ಈ ಒಂದು ಹೋರಾಟವನ್ನು ನಾವು ಹಂಗೆ ಬಿಡೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತೋರಿಸುವಂತ ಕೆಲಸ ಮಾಡ್ತೀವಿ. ಅಕ್ರಮಕ್ಕೆ ಸಾಥ್ ನೀಡಿರೋ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳೇ ಇದೀಗ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಾರೆ. ಹೀಗಾಗಿ ನ್ಯಾಯ ಸಿಗೋ ಸಾಧ್ಯತೆಯೇ ಇಲ್ಲ ಅನ್ನೋದು ಕೊರವರ ವಾದ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳನ್ನೇ ದಾಖಲೆ ಕೇಳಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಂದ ದಾಖಲೆ ಪಡೆಯದಂತೆ ಲಾಡ್ ಕೈಕಟ್ಟಿ ಹಾಕಲಾಗಿದೆಯೇ ಅನ್ನೋ ಅನುಮಾನ ಮೂಡುತ್ತಿದೆ.
ಈ ರೋಡ್ ಸೈಡ್ ಕರೆದಿರ್ತಕ್ಕಂಥದ್ದು 9 ರಿಂದ 10 ಅಂತ ಇರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಪ್ಲೀಸ್ ಐ ವಾಂಟ್ ಟು ಬಿ ಕರೆಕ್ಟೆಡ್ ಆಲ್ಸೋ. ಅಲ್ಲ ಇರಲಿ, ಅದೆಷ್ಟಿದೆ ನನಗೆ ಮಾಹಿತಿ ಕೊಡಿ ನೀವು. ಯಾಕಂದ್ರೆ ನಮ್ಮ ಇಲಾಖೆಯವರು ಒಂದು ಹೇಳೋದಾಗಬಾರ್ದು, ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿ ಕೊಡಿ, ನಿಮ್ಮ ಹತ್ರ ದಾಖಲಾತಿ ಇದ್ರೆ ಕೊಡಿ, ವೆರಿಫೈ ಮಾಡ್ಸೋಣ. ಈಗ ಅಕ್ರಮವಾಗಿ ಅವ್ರು ಮಾಡಿರ್ತಕ್ಕಂಥ ಸೀಸ್ ಮಾಡಿದ್ದೀವಿ. ಸಿ ಇಫ್ ಸಂಬಡಿ ವಾಂಟ್ಸ್ ಟು ಡು ಇಲೀಗಲ್, ಪ್ರಿವೆನ್ಷನ್ ಮೆಥಡ್ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಬಟ್ ನೀವು ಹೇಳಿರ್ತಕ್ಕಂಥದ್ದು ಒಂದು ಕರೆಕ್ಟ್ ಇದೆ, ಮಾಧ್ಯಮದ ಬರೋಕ್ಕಿಂತ ಮುಂಚೆ ಆಫೀಸರ್ಸ್ಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿ ಅದ್ರ ಬಗ್ಗೆ ಖಂಡಿತವಾಗಿ ಮಿನಿಸ್ಟ್ರಿಗೆ ಹೇಳ್ತೀನಿ, ಸರ್ಕಾರಕ್ಕೂ ಗಮನಕ್ಕೆ ತರ್ತೀವಿ. ವಿಲ್ ಸಿ ಟು ದಟ್ ಅಪ್ರಾಪ್ರಿಯೇಟ್ ಆಕ್ಷನ್ ವಿಲ್ ಬಿ ಟೇಕನ್ ಆನ್ ದ ಕನ್ಸರ್ನ್ ಆಫೀಸರ್. ಇನ್ನು ಇಷ್ಟೆಲ್ಲ ಮರಗಳನ್ನ ಯಾವುದೇ ಅನುಮತಿ ಇಲ್ಲದೆ ಕತ್ತರಿಸಲಾಗಿದೆ. ಆದ್ರೆ ಅರಣ್ಯ ಇಲಾಖೆ ಈ ಪ್ರಕರಣದಲ್ಲಿ ಅದ್ಯಾಕೋ ಮೌನ ವಹಿಸಿದ್ದು ನೋಡಿದ್ರೆ ಇದನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕ್ತಾರಾ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.